ನಮಸ್ಕಾರ ಎಲ್ರಿಗೂ. ನೀವೆಲ್ಲರೂ ವೇಟ್ ಮಾಡ್ತಿದ್ದಂತ ಟೈಮ್ ಬಂದಿದೆ ಮಕ್ಕಳ. ಅದೇನಂತಂದ್ರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಗೆ ಫೈನಲ್ ಟೈಮ್ ಟೇಬಲ್ ಬಂದಿದೆ ಮಕ್ಕಳ. ಫೈನಲ್ ಟೈಮ್ ಟೇಬಲ್. ಸೊ ಮಕ್ಕಳ, ಇನ್ನು ಉಳಿದಿರೋದು ಕೆಲವು ದಿನಗಳು ಅಷ್ಟೇನೆ. ಸೊ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಸೊ ಈಗಲಾದ್ರೂ ಎಲ್ಲ ಎದ್ದೇಳಿ ಮಕ್ಕಳ, ಓದಕ್ ಶುರು ಮಾಡಿ. ಸೊ ಟೈಮ್ ಟೇಬಲ್ ಬಂದ್ರೆ ಸಾಕು ಅಂತ ಹೇಳ್ತೀರಲ್ಲ, ಟೈಮ್ ಟೇಬಲ್ ಬಂದಿದೆ. ಅಂಡ್ ಅಷ್ಟೇ ಅಲ್ಲ ಮಕ್ಕಳ, ನಿಮ್ಗೆ ಫೈನಲ್ ಬ್ಲೂ ಪ್ರಿಂಟ್ ಕೂಡ ಬಂದಾಗಿದೆ. ಸೊ ಎರಡರದ್ದು ಕೂಡ ಮಕ್ಕಳ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಮ ಟೈಮ್ ಟೇಬಲ್ ಮತ್ತೆ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಲಿಂಕ್ ಅಲ್ಲಿ ಹಾಕ್ತೀವಿ. ಸೊ ಪ್ಲೀಸ್ ಫೈಂಡ್ ಇಟ್ ದೇರ್. ಸೊ ಹಾಗಾದ್ರೆ ಮಕ್ಕಳ, ಯಾವತ್ತು ಎಕ್ಸಾಮ್ಸ್, ಯಾವ ದಿನ ಯಾವ ಎಕ್ಸಾಮ್ಸ್ ಇದೆ ಅಂತ ತಿಳ್ಕೊಳ್ಳೋ ಟೈಮ್ ಇದೆ. ಸೊ ಈಗ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, 28 ಫೆಬ್ರವರಿ, ಮಾರ್ಚ್ ಅಲ್ಲ, ಫೆಬ್ರವರಿ ಲಾಸ್ಟ್ ಡೇ ಏನಿದೆ 28, ಅವತ್ತಿಂದ ಎಕ್ಸಾಮ್ ಶುರು ಆಗ್ತಿದೆ. ಕನ್ನಡ ಎಕ್ಸಾಮ್ ಇದೆ ಮಕ್ಕಳ. ಅದಾದ್ಮೇಲೆ 3ನೇ ತಾರೀಕು ಇಂಗ್ಲಿಷ್. ನೆನಪಿರ್ಲಿ, ಫೆಬ್ರವರಿ 28 ಡೇಸ್ ಅಷ್ಟೇ ಇರೋದು ಈ ವರ್ಷ. ಸೊ ಫಸ್ಟ್ ಸೆಕೆಂಡ್ 2 ದಿನ ಟೈಮ್ ಅಷ್ಟೇ ಸಿಗುತ್ತೆ ನಿಮ್ಗೆ ಇಂಗ್ಲಿಷ್ ಎಕ್ಸಾಮ್ಗೆ. ಅದಾದ್ಮೇಲೆ 4th 5th 2 ದಿನ ಟೈಮ್ ಇದೆ. 6th ಫಿಸಿಕ್ಸ್ ಎಕ್ಸಾಮ್ ಇದೆ. ಅಂಡ್ ನೆಕ್ಸ್ಟ್ ಮಕ್ಕಳ 7th 8th 2 ದಿನ ಟೈಮ್ ಇದೆ. ಅಂಡ್ ಕೆಮಿಸ್ಟ್ರಿ ಎಕ್ಸಾಮ್ ಬರುತ್ತೆ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡಿ ಮ್ಯಾಥಮೆಟಿಕ್ಸ್ 14th ಇದೆ. ಸೊ 9th ಕೆಮಿಸ್ಟ್ರಿ ಆದ್ಮೇಲೆ 14th ಬಂದು ಮಕ್ಕಳ, 14th ಬಂದು ನಿಮ್ಮ ಮ್ಯಾಥಮೆಟಿಕ್ಸ್ ಇದೆ. 10 11 12 13 4 ದಿನ ಟೈಮ್ ಇದೆ ನಿಮ್ಮ ಮ್ಯಾಥಮೆಟಿಕ್ಸ್ ಗೆ. ಅಂಡ್ ಅಷ್ಟೇ ಅಲ್ಲ ಮಕ್ಕಳ, ಒಂದು ದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ದಟ್ ವಿಲ್ ಬಿ ಸಂಡೇ. ಅಂಡ್ ಮಂಡೇ ಬಂದು ಮಕ್ಕಳ ನಿಮ್ಗೆ ಬಯಾಲಜಿ ಎಕ್ಸಾಮ್ ಕೂಡ ಇರುತ್ತೆ. ಸೊ ಹಿಂದಿ, ಸಂಸ್ಕೃತ್ ಅವರೆಲ್ಲರೂ ಕೂಡ ಚೆಕ್ ಮಾಡ್ಕೋಬಹುದು. ಸೊ ನಾನು ಮಕ್ಕಳ ಯಾರು ಜಾಸ್ತಿ ಏನು ಮಕ್ಕಳು ಯಾವ ಎಕ್ಸಾಮ್ ಬರೀತಾರೆ ಅದನ್ನು ತಗೊಂಡಿದೀನಿ. ಸೊ ಹಿಂದಿ ನೋಡಿದ್ರೆ ಹಿಂದಿ ಇಸ್ ಆನ್. ಓಕೆ, ಹಿಂದಿ ಇಸ್ ಆನ್ ಥರ್ಸ್ಡೇ ಸ್ಟೂಡೆಂಟ್ಸ್ 12th ಹಿಂದಿ ಬರುತ್ತೆ. ಅದಾದ್ಮೇಲೆ ಸಂಸ್ಕೃತ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದೀನಿ. ಫೋರ್ತ್ ವೆಡ್ನೆಸ್ಡೇ ಇಸ್ ಸಂಸ್ಕೃತ್. ಓಕೆ, ಸೊ ಈ ರೀತಿ ಮಕ್ಕಳ ಬೇರೆ ದಿನಗಳಲ್ಲಿ ಬೇರೆ ಎಕ್ಸಾಮ್ಸ್ ಇದೆ. ಸೊ ಇನ್ನಾದ್ರೂ ಸೀರಿಯಸ್ನೆಸ್ ಬರ್ಲಿ ಮಕ್ಕಳ, ಇನ್ನಾದ್ರೂ ಓದೋದಕ್ಕೆ ಶುರು ಮಾಡಿ. ಇನ್ನು ಯಾರು ಓದೋದಕ್ಕೆ ಶುರು ಮಾಡಿಲ್ಲ ಬೋರ್ಡ್ ಎಕ್ಸಾಮ್ಸ್ಗೆ, ಮಕ್ಕಳ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಬೋರ್ಡ್ ಬೂಸ್ಟರ್ ಏನ್ ಬ್ಯಾಚ್ ಇದೆ ಮಕ್ಕಳ, ಅದನ್ನ ನೀವು ಕನ್ಸಿಡರೇಷನ್ ತಗೋಬಹುದು. ಸೊ ಇದುವರೆಗೂ ಏನೂ ಓದಿಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನು 2 months ಅಲ್ಲಿ ಮಕ್ಕಳ ವಿ ವಿಲ್ ಮೇಕ್ ಶ್ಯೂರ್ ದಟ್ ಪ್ರತಿಯೊಬ್ಬರಿಗೂ ಕೂಡ 90% ಅಥವಾ 90 ಮಾರ್ಕ್ಸ್ ಮೇಲೆ ಬರೋ ರೀತಿ ಮಾಡ್ತೀವಿ. ಸ್ವಲ್ಪ ಎಫರ್ಟ್ಸ್ ಹಾಕತ್ ಮಕ್ಕಳ, ಔಟ್ ಆಫ್ ಔಟ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಆ ರೀತಿ ಟ್ರೈನ್ ಮಾಡ್ತೀವಿ. ಯಾರು ಬೋರ್ಡ್ ಬೂಸ್ಟರ್ ಬ್ಯಾಚ್ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಮಕ್ಕಳ, ಆ ಲಿಂಕ್ ನ ಕೂಡ ಯೂಸ್ ಮಾಡ್ಕೊಂಡು ನೀವು ಬೋರ್ಡ್ ಬೂಸ್ಟರ್ ಗೆ ಜಾಯ್ನ್ ಆಗ್ಬಹುದು. ಸೊ ಬೋರ್ಡ್ ಬೂಸ್ಟರ್ ಬ್ಯಾಚ್ ಇಂದ ಮಕ್ಕಳ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ನೆನಪಿರ್ಲಿ ಮಕ್ಕಳ, ಆಲ್ ದ ಬೆಸ್ಟ್. ಇನ್ನಾದ್ರೂ ಪ್ರಿಪರೇಷನ್ಸ್ ನ ಶುರು ಮಾಡಿ, ಇನ್ನಾದ್ರೂ ಸೀರಿಯಸ್ನೆಸ್ ಬೆಳೆಸ್ಕೊಳ್ಳಿ. HDFC Sky, all in one investment.